ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸುರೇಶ್ ಬೆಳವಿನಾಳ್. ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಪುಷ್ಯ ನಕ್ಷತ್ರದವರ ತಾರಾಬಲದ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ಲೈಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರಗಳು. ಈಗ ಪುಷ್ಯ ನಕ್ಷತ್ರದವರ ತಾರಾಬಲದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದು ಜನ್ಮ ನಕ್ಷತ್ರವಾಗಿ ಪುಷ್ಯ, ಅನುರಾಧ, ಉತ್ತರ ಭಾದ್ರ ಈ 3 ನಕ್ಷತ್ರಗಳಲ್ಲಿ ಇವು ನಿಮಗೆ ಜನ್ಮ ತಾರೆಯಾಗಿ ಬರುತ್ತವೆ. ಇದರಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಯಾವುದೇ ಕೆಲಸ ಮಾಡಿದರೂ ಅದು ಮಿಶ್ರ ಫಲವಾಗಿರುತ್ತದೆ. ಎರಡನೆಯದು ಸಂಪತ್ತಾರೆಯಾಗಿ ಬರುತ್ತದೆ. ಆಶ್ಲೇಷ, ಜ್ಯೇಷ್ಠ, ರೇವತಿ ಈ 3 ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು. ಇದು ತುಂಬ ಉತ್ತಮವಾಗಿರುತ್ತದೆ. ಮೂರನೆಯ ತಾರೆಯಾಗಿ ವಿಪತ್ತಾರೆಯಾಗಿ ಬರುತ್ತದೆ. ಅಶ್ವಿನಿ, ಮಖ, ಮೂಲ ಈ 3 ನಕ್ಷತ್ರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ಕ್ಷೇಮ ತಾರೆಯಾಗಿ 4ನೆಯ ತಾರೆಯಾಗಿ ಭರಣಿ, ಪೂರ್ವ ಫಾಲ್ಗುಣಿ, ಪೂರ್ವಾಷಾಢ ಈ 3 ನಕ್ಷತ್ರಗಳು ನಿಮಗೆ ತುಂಬ ಉತ್ತಮವಾಗಿರುತ್ತದೆ. ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು. ಪ್ರತ್ಯಂಗರು ತಾರೆ 5ನೆಯ ತಾರೆಯಾಗಿ ಕೃತಿಕಾ, ಉತ್ತರ ಫಾಲ್ಗುಣಿ, ಉತ್ತರಾಷಾಢ ಈ 3 ನಕ್ಷತ್ರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ಸಾಧನೆ ತಾರೆಯಾಗಿ 6ನೆಯ ತಾರೆಯಾಗಿ ರೋಹಿಣಿ, ಹಸ್ತ, ಶ್ರವಣ ಈ 3 ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು. ನಿಮ್ಮ ಕೆಲಸದಲ್ಲಿ ಉತ್ತಮ ಸಾಧನೆ ಮಾಡುವರಾಗುತ್ತೀರಿ. 7ನೆಯ ತಾರೆಯಾಗಿ ವದ ತಾರೆಯಾಗಿ ಮೃಗಶಿರ, ಚಿತ್ತ, ಧನಿಷ್ಠ ಈ 3 ನಕ್ಷತ್ರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ಮಿತ್ರ ತಾರೆಯಾಗಿ 8ನೆಯ ತಾರೆಯಾಗಿ ಆರಿದ್ರ, ಸ್ವಾತಿ, ಶತಭಿಷ ಈ 3 ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು. ಪರಮ ಮಿತ್ರ ತಾರೆಯಾಗಿ 9ನೆಯ ತಾರೆಯಾಗಿ ಪುನರ್ವಸು, ವಿಶಾಖ, ಪೂರ್ವಭಾದ್ರ ಈ 3 ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು. ನೋಡಿ, ನಿಮ್ಮ ತಾರಾಬಲ ಇರುವ ದಿವಸ ಹೊಸ ವ್ಯಾಪಾರ, ಉದ್ಯೋಗ ಮಾಡುವುದು, ಪದವಿ ಪ್ರಮಾಣ ಸ್ವೀಕರಿಸುವುದು, ಮನೆ ಕಟ್ಟಿಸಿ ಹೊಸ ಮನೆಗೆ ಗೃಹ ಪ್ರವೇಶ ಮಾಡುವುದು, ಬಾಡಿಗೆ ಮನೆಯಿಂದ ಮತ್ತೊಂದು ಮನೆಗೆ ಹೋಗಿ ಅಲ್ಲಿ ಹಾಲು ಉಕ್ಕಿಸಲು ಗೃಹ ಪ್ರವೇಶ ಮಾಡಲು, ಭೂಮಿ ಖರೀದಿ ಮಾಡುವುದು, ಸ್ವಂತ ಮನೆಯ ದಾಖಲು ಪತ್ರ ಮಾಡಿಸುವುದು, ಚಿನ್ನ ಬೆಳ್ಳಿ ಆಭರಣ ಖರೀದಿಸುವುದು, ನಿಮ್ಮ ಮನೆಗೆ ಮುಖ್ಯವಾದ ವಸ್ತುಗಳನ್ನು ತರುವುದು, ವಿದ್ಯೆ ಪ್ರಾರಂಭಿಸಲು, ಗಂಡು ಹೆಣ್ಣಿನ ಜಾತಕ ಹೊಂದಾಣಿಕೆ ಮಾಡುವುದಕ್ಕೆ ತಾರಾಬಲ ನೋಡುವುದು, ವರ ಅಂದರೆ ಹುಡುಗನಿಗೆ ಮದುವೆಗಾಗಿ, ವಧು ಅಂದರೆ ಹುಡುಗಿಯನ್ನು ನೋಡಲಿಕ್ಕೆ ಹೋಗುವುದು, ಹುಡುಗನ ನಕ್ಷತ್ರದ ತಾರಾಬಲ ಇರುವ ದಿವಸ ಹುಡುಗಿಯ ಮನೆಗೆ ಹೋಗಿ ಹುಡುಗಿಯನ್ನು ನೋಡುವುದು ತುಂಬ ಉತ್ತಮ ಶುಭ ಫಲ ಬರುತ್ತದೆ. ನೀವು ಹುಡುಗಿಯನ್ನು ನೋಡುವ ದಿವಸ ನಿಮ್ಮ ನಕ್ಷತ್ರದ ತಾರಾಬಲ ಇರಬೇಕು. ಇದು ತುಂಬ ಮುಖ್ಯವಾಗಿರುತ್ತದೆ. ಇದರಿಂದ ನೀವು ತುಂಬ ಶುಭ ಫಲ ಪಡೆಯಬಹುದು. ಶೀಘ್ರ ವಿವಾಹವಾಗಲು ಶುಭ ಫಲ ಬರುತ್ತದೆ. ಹಾಗೆಯೇ ಹುಡುಗಿಯ ಅಂದರೆ ವಧುವಿನ ಮನೆಯವರು ಹುಡುಗಿಯ ತಾರಾಬಲ ಇರುವ ದಿವಸ ಹುಡುಗನ ಮನೆಯವರಿಗೆ ಹುಡುಗಿಯನ್ನು ಬಂದು ನೋಡಲಿಕ್ಕೆ ಹುಡುಗಿಯ ತಂದೆ ತಾಯಿಗಳು ಹುಡುಗನ ಮನೆಯವರಿಗೆ ತಿಳಿಸಬೇಕು. ಇದರಿಂದ ತುಂಬ ಶುಭ ಫಲ ನಿಮ್ಮದಾಗುತ್ತದೆ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ಲೈಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಗುರುವೇ ನಮಃ. ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಹರಿ ಓಂ.